ಮಲಗೋದಾಗ್ಲೇ ತುಂಬಾ ಹೊತ್ತಾಗ್ಬಿಟ್ಟಿದೆ. ಇಲ್ಲ ಮನೆ ಯಜಮಾನ ನಾನೇ ಇಷ್ಟೊತ್ತು ಮಲಗ್ಬಿಟ್ರೆ ಬೇರೆಯವ್ರು ನನಗೆ ಗೌರವ ಕೊಡ್ತಾರೆ. ಯಾರು ಇಲ್ಲ, ಇವ್ರು ಬರೋದ್ಕಿಂತ ಮುಂಚೆ ಚಾಪೆ ದಿಂಬು ಎಲ್ಲ ಸುತ್ತಿಟ್ಬಿಡುಮ. ಲೇಪತ್ತಪ್ಪ ನೀನು ನಿಂಗೆ ಹೊಡೆದ್ಬಿಟ್ಟಪ್ಪ. ಮತ್ತೆ ಮನೆ ಯಜಮಾನ ಅಂತ ಕೊಚ್ಕೊಂಡು ತಿರುಗ್ತಾ ಇಷ್ಟೊತ್ತಾದ್ರೂ ಬಿದ್ಕೊಂಡಿದ್ಯಲ್ಲ, ಸ್ವಲ್ಪ ನಾಚಿಕೆ ಆಗಲ್ವಾ? ನನ್ನ ಮೇಲೆ ಕೈ ಮಾಡ್ತೀಯಲ್ಲ ನೀನು? ಏನ್ ಬಾವ ನಿಮ್ದು ಬೆಳಗ್ಗೆ ಗೋಳು? ಅದೇ ಅಂದ್ರೆ ನಾನು ಮನೆ ಯಜಮಾನ ಕಣ್ರೆ ನನ್ನ ಮೇಲೆ ಕೈ ಮಾಡ್ಬಿಟ್ಟ. ಹೆಂಗೆ ಹಿಂಗ್ ಹೊಡೆದ್ನ ಬಾವ? ನೀನು ನನ್ನ ಹೊಡೆದ್ಬಿಟ್ಟೇನ? ಬೆಳಗ್ಗೆ ಏನೋ ನಿನ್ ಗೋಳು, ಏನಾಯ್ತು ನಿನಗೆ? ಅಯ್ಯ ಮಾತ್ರ ಸಿಗಂಗಮ್ಮರವೆ ತಾವು ನನ್ನ ಹೊಡೆದ್ಬಿಟ್ರೆ. ಹಬಿ ಮಾರ್ನಿಂಗ್ ಯಾಕೆ ಇಷ್ಟೊಂದು ಶೌಟ್ ಮಾಡ್ತಿದ್ರ? ಮನೆ ಯಜಮಾನ ನಾನು. ಬೆಳಗ್ಗೆ ಎದ್ದಿದ್ದಾಗ ಎಲ್ಲರೂ ಸೇರಿ ನನ್ನ ತಲೆ ಮೇಲೆ ಪಟ ಪಟ ಅಂತ ಹೊಡಿತಿರಲ್ಲ. ಬದ್ದು ಬಿಟ್ಲಾ? ಈಗ ಕೊಟ್ಟಿದ್ ಸಾಕಾಗಿಲ್ಲ ಅನ್ಸುತ್ತೆ, ಸ್ವಲ್ಪ ಖರ್ಚಿಗೆ ಕೊಡ್ರಪ್ಪ. ಎಲ್ಲನೂ ಹೊಡೆದ ಮೇಲೆ ನಾನ್ ಯಾಕೆ ಬಾಕಿ ಉಳಿಸ್ಕೊಳ್ಳಿ? ನಂದು ಒಂದ್ ತಗೋ. ಪಾಂಡುರಂಗ ಗಂಡುಗಲಿ ಅವ್ರೆ, ನಾವು 3 ಜನ ಕೂಲಂಕುಷವಾಗಿ ವಿಚಾರ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದೀವಿ. ಏನ್ರ ನನ್ ಮನೆ ಬಿಟ್ಟು ಹೋಗ್ತೀರೇನ್ರ? ಡೋಂಟ್ ಟಾಕ್ ರಬಿಶ್. ಮೊದ್ಲು ಬದ್ದು ಏನ್ ಹೇಳ್ತಾನೆ ಅನ್ನೋದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಅದಪ್ಪ ನೀನ್ ಆದಷ್ಟು ನಿಧಾನ ಕೇಳಪ್ಪ. ನೋಡಪ್ಪ ಅಂದಂಗ, ಇವಾಗ ನೀನು ನಮ್ಮ 3 ಜನಕ್ಕೆ ಖರ್ಚಿಗೆ ದುಡ್ಡು ಕೊಡದೇ ಇದ್ರೆ ನಾವು 3 ಜನನು ಸೇರಿ ನಿನ್ನ ತಲೆಗೆ ಖರ್ಚಿಗೆ ಅಂತ ಪಟ 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 ಅಂತ ಕೊಡ್ತೀವಿ. ಗೊತ್ತಾನೆ ನಾನು ಯಾರು ಅಂತ ಗೊತ್ತಾನೆ. ಗಂಡಗಲಿ ವಂಶದ ಕಟ್ಟ ಕಡೆಯ ತುಂಡು ಪಾಂಡುರಂಗ ಗಂಡುಗಲಿ. ಎಡಗೈ ಎತ್ತಿದ್ರು ಬೀರಕೇಸರಿ, ಬಲಗೈ ಎತ್ತಿದ್ರು ಬೀರ ಮದಕರಿ. ಈ ತರದ ಕಪ್ಪು ಆಟಗಳು ನನ್ನ ಮುಂದೆ ನಡೆಯಲ್ಲ ಕಣ್ರ. ತಲೆ ಮೇಲೆ ಕೊಡ್ಲಾ? ಏನು ಯಜಮಾನ್ರೆ, ಇವ್ರುಗಳ ಹತ್ರ ಮತ್ತೆ ಯಾಕೆ ಹೊಡ್ಸ್ಕೊತೀರಾ? ಹಾಳಾಗ್ ಹೋಗ್ಲಿ ಅಂತ ದುಡ್ಡು ಕೊಟ್ಟು ಕಳ್ಸಿ. ಸುಮ್ನೆ ಇರೋ ನೀನು. ಬ್ಯಾಂಕ್ ಕಟ್ಟಬೇಕಂತ ಆಗ್ಲೇ ಹೇಳಿಲ್ವಾ? ಬದ್ದು ಬಿಟ್ಲಾ? ಹಬಿ ಹೀಗೆಲ್ಲ ಹೇಳಿದ್ರೆ ಕೇಳಲ್ಲ. ಗುಡ್ ಮಾರ್ನಿಂಗ್ ಬಾಸ್. ನಾನಿನ್ನೂ ಬದುಕಿದಿನ ಅಂತ ಚೆಕ್ ಮಾಡ್ಕೊಂಡು ಹೋಗೋದಕ್ಕೆ ಬಂದವ. ಏನ್ ಬಾಸ್ ಬೆಳಿಗ್ಗೆ ಹೀಗೆ ಮಾತಾಡ್ತಿರಲ್ಲ, ಏನಾಯ್ತು? ಏನು ಅಂತ ಹೇಳವ ರೈಲ್ ಚಂಬು. ಮನೆ ಮಂದಿ ಎಲ್ಲ ಸೇರ್ಕೊಂಡು ನನ್ನ ತಲೆಗೆ ಪಟ ಪಟ ಅಂತ ಹೊಡೆದದ್ದು ಅಲ್ಲದೆ ಇರೋ ಬರೋ ದುಡ್ಡನ್ನೆಲ್ಲ ಕಿತ್ಕೊಂಡು ಹೋಗ್ಬಿಟ್ರು ಕಣವ. ಏನ್ ಬಾಸ್ ನಿಮ್ ತಲೆನ ಅವ್ರೇನ್ ವಾಲಿಬಾಲ್ ಅನ್ಕೊಂಡಿದಾರ ಇಲ್ಲ ಫುಟ್ಬಾಲ್ ಅನ್ಕೊಂಡಿದಾರ? ಸದ್ಯಕ್ಕೆ ವಾಲಿಬಾಲ್ ಅನ್ಕೊಂಡಿದ್ದಾರೆ, ಅದು ಯಾವತ್ತು ಫುಟ್ಬಾಲ್ ಅನ್ಕೋತಾರೋ ನನಗಂತೂ ಗೊತ್ತಿಲ್ಲ ಕಣವ. ಇನ್ಮೇಲೆ ಯಾರಾದ್ರೂ ನಿಮ್ ತಲೆಗೆ ಹೊಡಿಯಕ್ ಬಂದ್ರೆ ಈ ಮಂತ್ರನ ನಿಮ್ ಮನ್ಸಲ್ಲಿ ಹೇಳ್ಕೊಳ್ಳಿ. ಆಗ ಒಡೆಯೇಟುಗಳು ಕಡಿಮೆ ಬೀಳ್ತಾವ. ಏನಾಗುತ್ತೆ ಅಂತ ನೀವೇ ನೋಡಿ. ಬೆಳಗ್ಗೆ ತಿಂಡಿ ಜಾಸ್ತಿ ಆಯ್ತಾ? ಏನು ಮನೆ ಯಜಮಾನಿಗೆ ಡಿಚ್ಚಿ ಹೊಡಿತೀಯ? ಏನು ವಾಯ್ಸ್ ರೈಸ್ ಮಾಡಿ ಮಾತಾಡ್ತಾ ಇದೀಯಾ? ಖರ್ಚಿಗೆ ಒಂದ್ ಸ್ವಲ್ಪ ಕೊಡ್ಲಾ? ಅವ್ನು ತಾಕತ್ತಿದ್ರೆ ಹೊಡಿಯಕ್ ಹೇಳಿ. ಸುಮ್ಮನೆ ಇರವ, ನೋಡಿದ ಕೂಡ ಸೈನ್ ಇದ್ದಂಗಿದ್ರೆ ಎತ್ಕೊಡ್ತೀಯಲ್ಲ. ನಾನು ಇದೀನಿ, ಹೊಡಿಯಕ್ ಹೇಳಿ ಅವ್ನಿಗೆ. ನೀನು ಗಂಡು ಸಾಗಿದ್ರೆ ಹೊಡಿಯ. ಏನವ ಮಂಗ ಮಾಯ ಆಗ್ಬಿಟ್ಟ? ನಿಮ್ಗೆ ಹೊಡಿಯಕ್ ಬಂದಲ್ಲ ಅದಕ್ಕೆ ಮಾಯ ಆಗಿದ್ದು. ಪರ್ಮನೆಂಟ್ ಆಗಿ ಮಾಯ ಆಗ್ಬಿಟ್ನ? ಇಲ್ಲ ಬಸ್, ಯಾವ್ದೋ ಮೋರಿಲ್ ಬಿದ್ದಿರ್ತಾನೆ, ಆಮೇಲೆ ಎದ್ ಬರ್ತಾನೆ ಬಿಡಿ. ಅದು ಈ ಫೈಲಲ್ಲಿ ಎಲ್ಲವ ಇದೆ, ಆ ಫೈಲ್ ಎತ್ಕೋ. ಲೇ ಪಾಂಡ್ರಂಗ, ನಾನ್ ನಿನ್ ತಲೆ ಮೇಲೆ ಹೊಡೆದ ತಕ್ಷಣ ಮಾಯಾಗಿ ಮೋರಿಲ್ ಹೋಗಿ ಬಿದ್ದಿದ್ನಲ್ಲ, ಇದು ಹೇಗೆ ಸಾಧ್ಯ? 4ನೇ ಪ್ಲೇಸಲ್ಲಿದೆ ಅದು. ಪದಪ್ಪ, ನಮಗೀಗ ವಿಶೇಷವಾದ ಶಕ್ತಿ ಲಭಿಸಿದೆ ಕಣ. ಒಂದೇ ಒಂದು ಮಂತ್ರ ಇದೆ, ಅದನ್ನ ನನ್ನ ಮನ್ಸಲ್ಲಿ ಅಂದ್ಕೊಂಡ್ಬಿಟ್ರೆ ಸಾಕು. ಯಾರು ನನ್ನ ತಲೆಗೆ ಹೊಡಿತಾರೋ ಅವರು ಅದೆಲ್ಲೂ ಹೋಗಿ ಬೀಳ್ತಾರೆ ಅಂತ ಆ ನಮ್ಮಪ್ಪ ಶಿವಪ್ಪನಿಗೆ ಗೊತ್ತು. ಪಾಪ ನಮ್ ಯಜಮಾನ್ರು ಅವ್ರ ಪಾಡಿಗೆ ಅವ್ರು ಕೂತಿದ್ರೆ ಬಂದು ಬಂದು ಹೊಡಿತಿದ್ರಿ, ಇವಾಗ ಹೊಡಿರಿ ಗೊತ್ತಾಗತ್ತೆ. ಚಂಪ, ನೀವು ತುಂಬಾ ಓವರ್ ಆಗಿ ಮಾತಾಡ್ತಿದ್ಯಾ. ಜಸ್ಟ್ ಕೀಪ್ ಕ್ವೈಟ್. ಹಬಿ, ನಾವ್ ನಿಮ್ ತಲೆ ಮೇಲೆ ಹೊಡೆದ್ರೆ ನಾವು ಮಾಯ ಆಗ್ಬಿಡ್ತೀವಾ? ಒಂದ್ಸಲ ಪ್ರಯತ್ನ ಪಟ್ಟು ನೋಡಿ. ಅಷ್ಟೇ ತಾನೇ? ಒಂದ್ಸಲ ಯೋಚನೆ ಮಾಡಿ ನೋಡಿ. ನಾನು ಇವಾಗ ತಾನೇ ಮೋರಿಲಿ ಬಿದ್ದದ್ದು ಬಂದಿದ್ದೀನಿ. ಏನಾಗುತ್ತೆ ಅಂತ ನಾನು ನೋಡೇ ಬಿಡ್ತೀನಿ. ಎಲ್ಲಿದ್ದೀರಾ? ಬಾತ್ರೂಮ್ ಅಲ್ಲಿ ಬಿದ್ದಿದ್ದೀನಿ. ಸಾಕ್ ಸುಮ್ನೆ ರೇ, ಬಾತ್ರೂಮ್ ಹೋಗಕ್ ನಿಮ್ ನಾಚಿಕೆ ಆಗಲ್ಲ? ಬಿದ್ದಿರೋದು ನನ್ನ ಹೆಂಡತಿ ಕಡೆ. ಸುಮ್ನೆ ರೇ, ನಾನ್ ಕಂಡಿರೋ ಹೆಂಡ್ತಿನ. ಈ ನಿಮ್ಮ ಮುದ್ದಿನ ಸೊಸೆ ಎಲ್ಲರ ಸಮ್ಮುಖದಲ್ಲಿ ನನಗೆ ಕ್ಷಮೆ ಕೇಳ್ತೀನಿ ಅಂತ ದೊಡ್ಡದಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಅವ್ರೇನೋ ಕ್ಷಮೆ ಕೇಳ್ತಾರಂತೆ, ತಾವು ಆಶೀರ್ವದಿಸಿ. ಕೇಳ್ರಿ, ಇಲ್ಲಿವರೆಗೂ ನಾನ್ ಮಾಡಿದ್ ತಪ್ಪಾಯ್ತು. ಇನ್ಮೇಲೆ ನಾನಷ್ಟೇ ಅಲ್ಲ, ಮನೆಯವ್ರು ಯಾರು ನಿಮ್ಮೇಲೆ ಕೈ ಮಾಡಲ್ಲ ಅಂತ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಆದ್ರೆ ಇನ್ಮೇಲೆ ನೀವ್ ಯಾವ್ದೇ ಕಾರಣಕ್ಕೂ ಆ ಮಂತ್ರನ ಪ್ರಯೋಗ ಮಾಡಬಾರ್ದು. ನಮ್ ಬಾಸ್ ಆ ಮಂತ್ರನ ಪ್ರಯೋಗ ಮಾಡಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕು? ಅವ್ರ ಜೊತೆ ಹನಿಮೂನ್ಗೆ ಹೋಗ್ಬೇಕು.